Hello everyone, my name is Prithviraj N, Assistant Professor, Department of Sociology, teaching at Government First Grade College Nesargi, Bailangal Taluk, Belagavi District. Today we are going to discuss on one of the greatest sociologists, a French sociologist, Emile Durkheim. So today we will be discussing two concepts of his, namely division of labor, ಸಮಾಜದಲ್ಲಿನ ಶ್ರಮವಿಭಜನೆ and suicide, ಆತ್ಮಹತ್ಯೆಯ ಸಿದ್ಧಾಂತ. Emile Durkheim, one of the greatest sociologists, was born on 15th April 1858 in Epinal, France. Dear students, note that France is a place of major social changes such as Renaissance, French Revolution, and it is also a birthplace of new ideas and ideologies. Between 800 and 1871, France was governed by two republics, two monarchies, and two empires. This turmoil was not only political. ಅಂದ್ರೆ ಫ್ರಾನ್ಸ್ನಲ್ಲಿ 1800ರಿಂದ 1871ವರೆಗೂ ನಡೀತಾ ಇದ್ದಂತಹ ಬದಲಾವಣೆಗಳು ಬರೀ ರಾಜಕೀಯವಾಗಿ ಇರಲಿಲ್ಲ. They were also dealing with major economic, technological and cultural changes due to industrialization. ಈ ರಾಜಕೀಯ ಬದಲಾವಣೆಗಳ ಜೊತೆಗೆ ಕೈಗಾರೀಕರಣ ಮತ್ತು ಆಧುನೀಕರಣ ಎದುರಾಗ್ತಾ ಇದ್ದಂಗೆ ಅಲ್ಲಿ ಆರ್ಥಿಕ ಬದಲಾವಣೆ, ತಂತ್ರಜ್ಞಾನದಲ್ಲಿನ ಬದಲಾವಣೆ, ಸಾಂಸ್ಕೃತಿಕ ಬದಲಾವಣೆಗಳನ್ನು ಸಹ ಈ ಸಮಾಜದಲ್ಲಿ ಕಾಣ್ತಾ ಇತ್ತು. And there was a change from traditional society or traditional authority to modern society or modern authority. ಈ ಸಾಂಪ್ರದಾಯಿಕ ಅಧಿಕಾರದಿಂದ ಆಧುನಿಕ ಅಧಿಕಾರತೆಗೂ ಸಹ ಬದಲಾವಣೆಯನ್ನ ಅಥವಾ ಈ ಶಿಫ್ಟಿಂಗ್ ಆಫ್ ಪವರ್ ಅನ್ನು ಸಹ ಈ ಫ್ರಾನ್ಸ್ ದೇಶದಲ್ಲಿ ನೋಡ್ತಾ ಇದ್ವಿ. ಸೊ ಈ ಸಂದರ್ಭದಲ್ಲಿ ಅಥವಾ ಈ ಎರಾದಲ್ಲಿ ಹುಟ್ಟಿದಂತ ಸಮಾಜಶಾಸ್ತ್ರಜ್ಞರಲ್ಲಿ ಅಮಿಲಿ ಡರ್ಕೈಮ್ ಆಗಿರ್ತಾನೆ. ಇದು ತನ್ನ ಜೀವನದಲ್ಲಿ ತನ್ನ ಚಿಂತನೆಯಲ್ಲಿ ಪ್ರಭಾವ ಬೀರೋದನ್ನ ನಾವು ಮುಂದೆ ಆತನ ಕೃತಿಗಳಲ್ಲಿ ಮತ್ತು ಆತನ ಸಿದ್ಧಾಂತಗಳಲ್ಲಿ ನಾವು ಕಾಣ್ತೀವಿ. ಅವ್ರಿಗಿದ್ದಂತ ಕ್ವೆಶ್ಚನ್, ವಾಟ್ ಕೆಪ್ಟ್ ಸೊಸೈಟಿ ಟುಗೆದರ್? ಸೊ ದಟ್ ಇವ್ರಿಗಿದ್ದಂತ ಪ್ರಶ್ನೆ, ಯಾಕೆ ಸಮಾಜ ಒಟ್ಟಿಗೆ ಇದೆ ಅಥವಾ ಹಲವಾರು ಜನರು ಸೇರಿ ಒಂದೇ ಸಮಾಜದಲ್ಲಿ ಯಾಕೆ ಆ ಐಕ್ಯತೆ ಅಥವಾ ಐಕಮತ್ಯದಲ್ಲಿ ಯಾವ ರೀತಿಯಿಂದ ಅಥವಾ ಯಾವ ಕಾರಣಕ್ಕಾಗಿ ಇದ್ದಾರೆ ಅನ್ನೋದು ತನ್ನ ಪ್ರಶ್ನೆ ಆಗಿರುತ್ತೆ. ನಾವು ಇದಕ್ಕಿಂತ ಮುಂಚೆ ನಾವು ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದೀವಿ. ಅಮಿಲೆ ಡರ್ಕೈಮ್ ಬರೋದಕ್ಕಿಂತ ಮುಂಚೆ ಸಮಾಜಶಾಸ್ತ್ರವನ್ನ ದ ಫಾದರ್ ಆಫ್ ಸೋಶಿಯಾಲಜಿ ಆಗಸ್ಟ್ ಕಾಂಟ್ ಅಂಡ್ ಹಿಸ್ ಸಕ್ಸೆಸರ್ ಹರ್ಬರ್ಟ್ ಸ್ಪೆನ್ಸರ್ ಇಬ್ರು ಸಹ ಬಯಾಲಜಿ ಅಥವಾ ಸೈನ್ಸ್ ಇಂದ ಇಂಪ್ಯಾಕ್ಟ್ ಆಗಿದ್ದಂತಹ ಅಥವಾ ಅದರ ಒಳಗಡೆ ವಿಜ್ಞಾನಕ್ಕೆ ಪ್ರಭಾವ ಆಗಿದ್ದಂತಹ ಚಿಂತಕರಾಗಿರ್ತಾರೆ. ಅದೇ ರೀತಿಯಲ್ಲಿ ಎಮಿಲಿ ಡರ್ಕೈಮ್ ಸಹ ಈ ನ್ಯಾಚುರಲ್ ಸೈನ್ಸಸ್ಗೆ ಪ್ರಭಾವ ಆಗಿರುವಂತಹ ಒಬ್ಬ ಚಿಂತಕನೇ ಆಗಿರ್ತಾನೆ. ಸೊ ಎಮಿಲಿ ಡರ್ಕೈಮ್ ಸಹ ಸೋಶಿಯಾಲಜಿಯನ್ನ ಒಂದು ವಿಜ್ಞಾನವಾಗಿ ಪರಿಗಣನೆ ಮಾಡಬೇಕು. ಆ ವಿಜ್ಞಾನ ಸೇಮ್ ನ್ಯಾಚುರಲ್ ಸೈನ್ಸಸ್ ಯಾವ ರೀತಿ ತಮ್ಮ ತತ್ವಗಳನ್ನ ಅಥವಾ ಸಿದ್ಧಾಂತಗಳನ್ನು ಉಪಯೋಗಿಸಿ ಎನ್ವಿರಾನ್ಮೆಂಟ್ ಅನ್ನ ಅಥವಾ ನ್ಯಾಚುರಲ್ ಪ್ರಾಸೆಸ್ ಅನ್ನ ಅಧ್ಯಯನ ಮಾಡ್ತಾ ಇದೆಯೋ, ಅದೇ ರೀತಿಯಲ್ಲಿ ಸಮಾಜಶಾಸ್ತ್ರವು ಸಹ ಸಮಾಜದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನು ಸಹ ಅಧ್ಯಯನ ಮಾಡಬೇಕು ಅಂತ ಅವರು ಯೋಚನೆ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ದ ಎವಲ್ಯೂಷನ್ ಆಫ್ ಸ್ಮಾಲರ್ ಬೀಯಿಂಗ್ಸ್ ಫ್ರಮ್ ಅಮೀಬಾ ಟು ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ ಆಫ್ ಹ್ಯೂಮನ್ ಬೀಯಿಂಗ್, ಇದು ಚಾರ್ಲ್ಸ್ ಡಾರ್ವಿನ್ ಅವರ ಸಿದ್ಧಾಂತ ಒರಿಜಿನ್ ಆಫ್ ಸ್ಪೀಶೀಸ್ ಅಲ್ಲಿ ಹೇಳಿರುವಂತಹ ಒಂದು ಪರಿಕಲ್ಪನೆ. ಸೊ ಒಂದು ಸರಳತೆ ಇರುವಂತಹ ಒಂದು ಪ್ರಾಣಿಯಿಂದ ಸಂಕೀರ್ಣತೆ ಕಡೆಗೆ ಪ್ರಾಣಿ ಯಾವ ರೀತಿ ವಿಕಾಸನ ಹೊಂದಿದೆಯೋ, ಅದೇ ರೀತಿಯಲ್ಲಿ ಸಮಾಜವು ಸಹ ಸರಳ ಸಮಾಜದಿಂದ ಸಂಕೀರ್ಣತೆಗೆ ಒಳಗಾಗಿರುವಂತಹ ಸಮಾಜದವರೆಗೆ ಒಂದು ವಿಕಾಸವನ್ನ ಹೊಂದಿದೆ. ಆ ವಿಕಾಸವ ಕುರಿತು ಹರ್ಬರ್ಟ್ ಸ್ಪೆನ್ಸರ್ ಮಾತಾಡಿದ್ದಾರೆ, 3 ಹಂತಗಳ ಸಿದ್ಧಾಂತ ಮುಖಾಂತರ ಆಗಸ್ಟ್ ಕಾಂಟ್ ಅವರು ಮಾತಾಡಿದ್ದಾರೆ. ಅದೇ ರೀತಿಯಲ್ಲಿ ಎಮಿಲಿ ಡರ್ಕೈಮ್ ಅವರು ಸಹ ತನ್ನ ಕೃತಿ ಡಿವಿಷನ್ ಆಫ್ ಲೇಬರ್ ಇನ್ ಸೊಸೈಟಿ ಅನ್ನೋ ಒಂದು ಕೃತಿಯಲ್ಲೂ ಸಹ ಅವರು ಮಾತಾಡೋದನ್ನ ನಾವು ಗಮನಿಸ್ತೀವಿ.
ಸೊ ಈಗ ಮುಖ್ಯವಾಗಿರುವಂತಹ ಅವರು ಪುಸ್ತಕಗಳನ್ನ ಅಥವಾ ಕೃತಿಗಳನ್ನ ನಾವು ನೋಡೋದಾದ್ರೆ, ಒಂದು ಅವರ ಪ್ರಪ್ರಥಮ PhD ಥೀಸಿಸ್ ಆಗಿ ಬಂದಿದ್ದಂತ ಒಂದು ಪುಸ್ತಕ ದ ಡಿವಿಷನ್ ಆಫ್ ಲೇಬರ್ ಇನ್ ಸೊಸೈಟಿ, ಇದು 1893 ಪಬ್ಲಿಷ್ ಆಗಿರುತ್ತೆ. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಬುಕ್ ಇಸ್ ದ ರೂಲ್ಸ್ ಆಫ್ ಸೋಶಿಯೋಲಾಜಿಕಲ್ ಮೆಥಡ್ ವಿಚ್ ವಾಸ್ ಪಬ್ಲಿಷ್ ಇನ್ ದ ಇಯರ್ 1895. ಸಮಾಜಶಾಸ್ತ್ರದಲ್ಲಿ ಪ್ರಪ್ರಥಮ ಬಾರಿಗೆ ಎಂಪರಿಕಲ್ ಸ್ಟಡಿ ಅಥವಾ ವೈಜ್ಞಾನಿಕವಾಗಿ ಒಂದು ಅಧ್ಯಯನ ಮಾಡಿದ್ದಂತಹ ಒಂದು ಅಧ್ಯಯನ ಯಾವ್ದಾದ್ರು ಇದೆ ಅಂತ ಹೇಳಿದ್ರೆ ಅದು ಎಮಿಲಿ ಡರ್ಕೈಮ್ ಅವರ ಸೂಯಿಸೈಡ್ ಪುಸ್ತಕ which was published in the year 1897. Another most important book by Emily Durkheim is The Elementary Forms of Religious Life, which was published in the year 1912. So before moving on to another slide, I would like to mention that to Durkheim, sociology was to society like biology and medicine were to human body. ಸೊ ಜೀವಶಾಸ್ತ್ರ ಅಥವಾ ಮೆಡಿಸಿನ್ ಯಾವ ರೀತಿ ಮನುಷ್ಯನ ಜೀವಕ್ಕೆ ಬೇಕಾಗಿದೆಯೋ ಅದೇ ರೀತಿಯಲ್ಲಿ ಸಮಾಜಶಾಸ್ತ್ರ ಬೇಕಿದೆ ಅಂತ ಆತ ಹೇಳಿದಾನೆ. He actually thought of society as an organism made up of different parts which all needed to function together in order for the organism to be healthy. ಸೊ ಇವರ ಪ್ರಕಾರ ಒಬ್ಬ ಮನುಷ್ಯನ ಬಾಡಿಯಲ್ಲಿ ಯಾವ ರೀತಿ ಪ್ರತಿಯೊಂದು ಅಂಗನೂ ಸಹ ತನ್ನ ಕರ್ತವ್ಯವನ್ನ ಮಾಡ್ತಾ ಒಂದು ಜೀವಿಯನ್ನ ಸಸ್ಟೈನ್ ಮಾಡ್ತಾ ಇದೆಯೋ, ಅದೇ ರೀತಿಯಲ್ಲಿ ಒಂದು ಸಮಾಜವೂ ಸಹ ಸಸ್ಟೈನ್ ಆಗ್ಬೇಕಂದ್ರೆ ಅದರಲ್ಲಿರುವಂತಹ ಹಲವಾರು ಅಂಗಗಳು ಸೇರಿ ತಮ್ಮ ಕೆಲಸಗಳನ್ನ ಮಾಡಬೇಕಾಗಿದೆ. ಫಾರ್ ಎಕ್ಸಾಂಪಲ್, ಮನುಷ್ಯನಲ್ಲಿರುವಂತಹ ಕಾಲುಗಳು ವಿ ಯೂಸ್ ಇಟ್ ಫಾರ್ ವಾಕಿಂಗ್, ಮನುಷ್ಯನಲ್ಲಿರುವಂತಹ ಕೈಗಳು ವಿ ಯೂಸ್ ಇಟ್ ಫಾರ್ ಈಟಿಂಗ್ ಫುಡ್ ಅಥವಾ ಕ್ಲೈಂಬಿಂಗ್ ಟ್ರೀಸ್ ಅಥವಾ ಕ್ಯಾಚಿಂಗ್ ಬಾಲ್. ನಮ್ಮ ಬಾಡಿದಲ್ಲಿ ಇರುವಂತಹ ಡೈಜೆಸ್ಟಿವ್ ಸಿಸ್ಟಮ್, ನಮ್ಮ ಸರ್ಕ್ಯುಲೇಟರಿ ಸಿಸ್ಟಮ್ ಅಥವಾ ರೆಸ್ಪಿರೇಟರಿ ಸಿಸ್ಟಮ್ ಇವೆಲ್ಲವೂ ಸಹ ತನ್ನ ಕೆಲಸವನ್ನ ಯಾವ ರೀತಿ ಮಾಡ್ತಾ ಇದೆಯೋ ಅದೇ ರೀತಿಯಲ್ಲಿ ಸಮಾಜದಲ್ಲಿರುವಂತಹ ಸಾಮಾಜಿಕ ಘಟಕಗಳು, ಕುಟುಂಬ, ವಿವಾಹ, ಧರ್ಮ, ಕಾನೂನು, ಶಿಕ್ಷಣ ಇವೆಲ್ಲವೂ ಸಹ ತನ್ನ ಕರ್ತವ್ಯಗಳನ್ನ ನಿರ್ವಹಿಸ್ತಾ ಸಮಾಜದ ಸಸ್ಟೈನಬಿಲಿಟಿಯನ್ನ ಮಾಡ್ತಾ ಇದೆ. ಸೊ ಅದಕ್ಕೆ ಇವರನ್ನ ದ ಫೌಂಡರ್ ಆಫ್ ಸ್ಟ್ರಕ್ಚರಲ್ ಫಂಕ್ಷನಲಿಸಮ್ ಅಂತ ಕರಿತೀವಿ. ದ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸೊಸೈಟಿ ಅಂಡ್ ದ ಬೇಸಿಕ್ಸ್ ಆಫ್ ದ ಸ್ಟ್ರಕ್ಚರ್ ಅಂದ್ರೆ ರಚನೆ ಅಂಡ್ ಇಟ್ಸ್ ಫಂಕ್ಷನ್ ಅಂದ್ರೆ ಕಾರ್ಯ, ಇವೆರಡನ್ನ ಮಿಶ್ರಣ ಮಾಡಿ ಒಂದು ಸಿದ್ಧಾಂತವನ್ನ ಆತ ಸ್ಥಾಪನೆ ಮಾಡ್ತಾನೆ. ಅದೇ ಸ್ಟ್ರಕ್ಚರಲ್ ಫಂಕ್ಷನಲಿಸಮ್ ಅಥವಾ ಕಾರ್ಯಾತ್ಮಕ ಸಿದ್ಧಾಂತ ಅಂತ ನಾವು ಕರಿತೀವಿ. So let's move on to the next slide. Okay, so one of his major concept is the division of labor in society. ಈ ಪುಸ್ತಕ 1893 ಪಬ್ಲಿಷ್ ಆಗಿರುತ್ತೆ. ಆಗ್ಲೇ ಅರ್ಲಿಯರ್ ಸ್ಲೈಡ್ಸ್ ಅಲ್ಲಿ ನಾವು ಹೇಳಿದ್ವಿ ಇದು ಅವರ PhD ಥೀಸಿಸ್ ಆಗಿತ್ತು. ನಾವು ಕಂಪ್ಲೀಟ್ ಆಗಿ ಆ ಸಿದ್ಧಾಂತಕ್ಕೆ ಒಳಗಡೆ ಹೋಗೋಕ್ಕಿಂತ ಮುಂಚೆ ನಾವು ಈ ಡಿವಿಷನ್ ಆಫ್ ಲೇಬರ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ನಾವು ಜನರಲಿ ಸ್ಪೀಕಿಂಗ್ ಡಿವಿಷನ್ ಆಫ್ ಲೇಬರ್ ಅಥವಾ ಶ್ರಮ ವಿಭಜನೆ ಅನ್ನೋ ಒಂದು ಪರಿಕಲ್ಪನೆಯನ್ನ ನಾವು 3 ರೀತಿಗಳಾಗಿ ಅದನ್ನ ಬಳಸ್ತೀವಿ. ಒಂದು ಎಕನಾಮಿಕ್ ಪರ್ಸ್ಪೆಕ್ಟಿವ್, ಇನ್ನೊಂದು ಸೆಕ್ಷುವಲ್ ಡಿವಿಷನ್ ಆಫ್ ಲೇಬರ್, ಇನ್ನೊಂದು ಸೋಷಿಯಲ್ ಡಿವಿಷನ್ ಆಫ್ ಲೇಬರ್. ನಾವು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಶ್ರಮವನ್ನ ಹೇಗೆ ವಿಭಜಿತವಾಗಿದೆ ಅಥವಾ ಹಂಚಿಕೊಳ್ಳಲ್ಪಟ್ಟಿದೆ ಎಂಬ ಅಂಶವನ್ನ ಈ ಎಕನಾಮಿಕ್ ಪರ್ಸ್ಪೆಕ್ಟಿವ್ ಇಂದ ನೋಡ್ತೀವಿ. ಫಾರ್ ಎಕ್ಸಾಂಪಲ್, ಎಕನಾಮಿಕ್ಸ್ ನ ಪಿತಾಮಹ ಅಂತ ನಾವು ಕರಿತೀವಲ್ಲ ಆಡಮ್ ಸ್ಮಿತ್ ಅವರ ಫೇಮಸ್ ಪುಸ್ತಕ ದ ಇನ್ಕ್ವೈರಿ ಇನ್ ಟು ದ ವೆಲ್ತ್ ಆಫ್ ನೇಷನ್ಸ್ ಅನ್ನೋ ಪುಸ್ತಕದಲ್ಲಿ ಫಸ್ಟ್ ಚಾಪ್ಟರ್ ಅಲ್ಲಿ ಅವ್ರು ಮಾತಾಡೋದು ದ ಡಿವಿಷನ್ ಆಫ್ ಲೇಬರ್ ಅಲ್ಲಿ. ನಾವು ಎಕನಾಮಿಸ್ಟ್ ಅಥವಾ ಅರ್ಥಶಾಸ್ತ್ರಜ್ಞರ ಪ್ರಕಾರ ಡಿವಿಷನ್ ಆಫ್ ಲೇಬರ್ ಅಂದ್ರೆ ಏನು ಅಂತ ನಾವು ನೋಡೋದಾದ್ರೆ, ಫಾರ್ ಎಕ್ಸಾಂಪಲ್, ಒಂದು ಫ್ಯಾಕ್ಟರಿಯಲ್ಲಿ ಒಂದು ನೀಡಲ್ ಅಂದ್ರೆ ಸೂಜಿಯನ್ನ ತಯಾರಿಸ್ತಾ ಇದ್ದಾರೆ. ಓಕೆ, ಸೊ ಆ ಕಂಪನಿಯಲ್ಲಿ 10 ಜನ ಕಾರ್ಮಿಕರಿದ್ದಾರೆ. ನಾವು ಒಂದಿನ BA ಸೆಕೆಂಡ್ ಇಯರ್ ಎಲ್ಲರೂ ಸೇರಿ ಆ ಕಂಪನಿಗೆ ವಿಸಿಟ್ ಮಾಡ್ತಾ ಇದೀವಿ. ಸೊ ವಿಸಿಟ್ ಮಾಡಿದಾಗ ನಾವೇನ್ ಅನ್ಕೊಂಡಿರ್ತೀವಿ, ಸೊ 10 ಜನ ಕಾರ್ಮಿಕರಿದ್ದಾರೆ, ಸೂಜಿಯನ್ನ ರೆಡಿ ಮಾಡ್ತಾ ಇದ್ದಾರೆ ಅಂದಾಗ ಸೊ ಒಂದು ದಿನಕ್ಕೆ 100
ಸೂಜಿಯನ್ನ ರೆಡಿ ಮಾಡ್ತಾ ಇದ್ದಾರೆ ಅಂತ ನಮ್ಮ ಒಂದು ಹೈಪೋಥೆಸಿಸ್ ಇರುತ್ತೆ. ಆದ್ರೆ ನಮ್ಮ ಶಾಕಿಂಗ್ ಇದಾಗಿ ನಮ್ಮೆಲ್ರಿಗೂ ಶಾಕಿಂಗ್ ಅಬ್ಸರ್ವೇಷನ್ ಏನಾಗುತ್ತೆ, ಒನ್ಸ್ ವಿ ಎಂಟರ್ ದ ಕಂಪನಿ, ಅಲ್ಲಿ 10 ಜನ ಕಾರ್ಮಿಕರು 100 ಸೂಜಿಗಳನ್ನ ತಯಾರಿಸ್ತಾ ಇಲ್ಲ ಪರ್ ಡೇ, ದೇ ಆರ್ ಕ್ರಿಯೇಟಿಂಗ್ 1000 ನೀಡಲ್ಸ್, 1000 ಸೂಜಿಗಳನ್ನ ತಯಾರಿಸ್ತಾ ಇದ್ದಾರೆ. ಹೆಂಗಪ್ಪ ಇದು ಸಾಧ್ಯ ಆಯ್ತು ಅಂತ ನೋಡಿದಾಗ, ಸೊ ಈ 10 ಜನ ಕಾರ್ಮಿಕರೇನಿದ್ರು ಅವರಲ್ಲಿ ಈ ಶ್ರಮದ ವಿಭಜನೆ ಆಗ್ತಾ ಇದೆ. ನಾವು ಈ 10 ಜನ ಇದರಲ್ಲಿ ಒಬ್ಬ ಕಾರ್ಮಿಕ ಏನ್ ಮಾಡ್ತಾ ಇದ್ದಾನೆ, ಆ ರಾಡ್ ಅನ್ನ ತಗೊಂಡು ಬರ್ತಾ ಇದ್ದಾನೆ, ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಾನೆ. ಇನ್ನೊಬ್ಬ ಕಾರ್ಮಿಕ ಏನ್ ಮಾಡ್ತಾ ಇದ್ದಾನೆ, ಇದನ್ನ ಯಾವ ಶೇಪ್ ಬೇಕು ಅಥವಾ ಯಾವ ಥಿಕ್ನೆಸ್ ಬೇಕು ಅಂತ ಹೇಳ್ಬಿಟ್ಟು ಪ್ಲಾನಿಂಗ್ ಅನ್ನ ಮಾಡ್ತಾ ಇದ್ದಾನೆ. ಇನ್ನೊಬ್ಬ ಕಾರ್ಮಿಕ ಏನ್ ಮಾಡ್ತಾ ಇದ್ದಾನೆ, ಈ ಪ್ಲಾನ್ ಮಾಡಿರುವಂತಹ ಆ ಬ್ಲೂ ಪ್ರಿಂಟ್ ಅನ್ನ ತಗೊಂಡು ಆ ಸೂಜಿಯನ್ನ ಕಂಪ್ಯೂಟರ್ಗೆ 3D ಪ್ರಿಂಟ್ ಅನ್ನ ಕೊಡ್ತಾ ಇದ್ದಾನೆ. ಸೊ ಈ 3D ಪ್ರಿಂಟ್ ಅನ್ನ ಕೊಟ್ಟಿದ್ದಂತ ಇನ್ನೊಬ್ಬ ಕಾರ್ಮಿಕ ಏನ್ ಮಾಡ್ತಾನೆ, ಇದನ್ನ ಪಾಯಿಂಟ್ ಅಲ್ಲಿ ಒಂದ್ ಕಡೆ ದಪ್ಪ ಮಾಡ್ತಾನೆ. ನೆಕ್ಸ್ಟ್ ಇದು ಇನ್ನೊಂದು ಬ್ಯಾಚ್ ಹೋಗತ್ತೆ, ಇಲ್ಲಿರುವಂತ ಕಾರ್ಮಿಕ ಏನ್ ಮಾಡ್ತಾನೆ, ಅದನ್ನ ಚೂಪಾಗಿರೋ ಕಡೆಗೆ ಚೂಪಾಗಿ ಮಾಡ್ತಾ ಇದ್ದಾನೆ. ನೆಕ್ಸ್ಟ್ ಇನ್ನೊಬ್ಬ ಕಾರ್ಮಿಕ ಏನ್ ಮಾಡ್ತಾ ಇದ್ದಾನೆ, ಇದನ್ನೆಲ್ಲ ಕಲೆಕ್ಟ್ ಮಾಡಿ ಬಾಕ್ಸ್ ಅಲ್ಲಿ ಹಾಕ್ತಾ ಇದ್ದಾನೆ. ಇನ್ನೊಬ್ಬ ಕಾರ್ಮಿಕ ಅದನ್ನ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಾನೆ. ಸೊ ಶ್ರಮ 10 ಜನ ಒಂದೊಂದು ಕೆಲಸವನ್ನ ಹಂಚಿಕೆ ಮಾಡಿದ್ದಾರೆ. ಸೊ ದಿಸ್ ಇಸ್ ಎಕನಾಮಿಕ್ ಪರ್ಸ್ಪೆಕ್ಟಿವ್ ಆಫ್ ಡಿವಿಷನ್ ಆಫ್ ಲೇಬರ್. ಓಕೆ, ಅರ್ಥ ಆಯ್ತಾ? ಸೆಕೆಂಡ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ನೋಡ್ಬೇಕಾಗಿರೋದು ಸೆಕ್ಷುವಲ್ ಡಿವಿಷನ್ ಆಫ್ ಲೇಬರ್. ಈ ಸೆಕ್ಷುವಲ್ ಡಿವಿಷನ್ ಆಫ್ ಲೇಬರ್ ನಲ್ಲಿ, ಈ ಸೆಕ್ಷುವಲ್ ಡಿವಿಷನ್ ಆಫ್ ಲೇಬರ್ ಅಲ್ಲಿ ದ ಕಾನ್ಸೆಪ್ಟ್ ಹೇಳುತ್ತೆ, ಇದು ಸೆಕ್ಸ್ ರೋಲ್ಸ್ ಬಗ್ಗೆ ಮಾತಾಡ್ತಾ ಇದೆ. ಒಂದು ಮೇಲ್, ಇನ್ನೊಂದು ಫಿಮೇಲ್. ಉದಾಹರಣೆ ತಗೊಂಡಾಗ ಒಂದು ಕುಟುಂಬದಲ್ಲಿ ತಂದೆ ಮತ್ತೆ ತಾಯಿ ಇದ್ದಾರೆ. ಸೊ ನಮ್ಮ ಮನೆಯಲ್ಲಿ ತಂದೆಯ ಪಾತ್ರ ವಿಭಿನ್ನವಾಗಿರುತ್ತೆ, ತಾಯಿಯ ಪಾತ್ರ ವಿಭಿನ್ನವಾಗಿರುತ್ತೆ. ಹೇಗೆ? ಅಪ್ಪ ಮನೆಯಿಂದ ಹೊರಗಡೆ ಹೋಗಿ ಕುಟುಂಬವನ್ನ ನಿರ್ವಹಣೆ ಮಾಡೋದಕ್ಕೋಸ್ಕರ ಮಾಡುವಂತ ಕೆಲಸ ಬೇರೆ ಇರುತ್ತೆ. ಮನೆಯಲ್ಲೇ ಇರುವಂತ ನಮ್ಮ ತಾಯಿ ಆಹಾರ ತಯಾರಿಸುವುದು, ಮಕ್ಕಳನ್ನ ಸಂಪೋಷಣೆ ಮಾಡುವುದು ಅಥವಾ ಇನ್ನಿತರ ಕಾರ್ಯಗಳನ್ನ ನಿರ್ವಹಣೆ ಮಾಡೋದ್ರಲ್ಲಿ ತನ್ನನ್ನ ತೊಡಗಿಸಿಕೊಂಡಿದ್ದಾರೆ. ಸೊ ಇದು ಸೆಕ್ಷುವಲ್ ಡಿವಿಷನ್ ಆಫ್ ಲೇಬರ್. ಸೊ ಕೊನೆಯದಾಗಿ ದ ಥರ್ಡ್ ಪರ್ಸ್ಪೆಕ್ಟಿವ್ ದಟ್ ವಿ ವಿಲ್ ಲುಕ್ ಅಟ್ ಈಸ್ ಸೋಷಿಯಲ್ ಡಿವಿಷನ್ ಆಫ್ ಲೇಬರ್. ಈ ಇಡೀ ಸಮಾಜದಲ್ಲಿನ ವೈವಿಧ್ಯತೆಯನ್ನ ಅಥವಾ ಭಿನ್ನತೆಯನ್ನ ವ್ಯಕ್ತಪಡಿಸುವ ಒಂದು ಅಂಶವಾಗಿ ಸೋಷಿಯಲ್ ಡಿವಿಷನ್ ಆಫ್ ಲೇಬರ್ ಅನ್ನ ಎಮಿಲಿ ಡರ್ಕೈಮ್ ಅವರು ಮಾತಾಡ್ತಾ ಇರೋದು. ಸೊ ಈ ಕಾನ್ಸೆಪ್ಟ್ ಅಲ್ಲಿ ವಿ ಆರ್ ನಾಟ್ ಲುಕಿಂಗ್ ಅಟ್ ಎಕನಾಮಿಕ್ ಡಿವಿಷನ್ ಆಫ್ ಲೇಬರ್, not sexual division of labor, but we are looking at social division of labor. ಸೊ ಈ ಡಿವಿಷನ್ ಆಫ್ ಲೇಬರ್ ಅನ್ನೋ ಕಾನ್ಸೆಪ್ಟ್ ಅನ್ನ ನಾವು ಬರೀ ಹ್ಯೂಮನ್ ಬೀಯಿಂಗ್ಸ್ ಅಲ್ಲೇ ನೋಡಲ್ಲ. ಫಾರ್ ಎಕ್ಸಾಂಪಲ್, ಇನ್ನೊಂದು ಪಿಕ್ಚರ್ ಹಾಕಿದ್ದೀನಲ್ಲ, ಒಂದು ಬಿ ಹೈವ್, ಓಕೆ, ಒಂದು ಜೇನುಗೂಡು. ಸೊ ಇಲ್ಲೂ ಸಹ ಶ್ರಮದ ವಿಭಜನೆಯನ್ನ ನಾವು ಕಾಣ್ತೀವಿ. ಫಾರ್ ಎಕ್ಸಾಂಪಲ್, there are 3 types of bees. ಓಕೆ, 3 ತರಹದ ಜೇನುಗಳಿದಾವೆ. ಆ ಜೇನುಗಳು ತಮ್ಮ ತಮ್ಮ ಕರ್ತವ್ಯವನ್ನ ಯಾವ ರೀತಿ ನಿರ್ವಹಿಸ್ತವೆ ಅಂತ ನೋಡೋಣ. ಫಸ್ಟ್ ಟೈಪ್ ಆಫ್ ಬೀಸ್, ಇಲ್ಲಿರುವಂತ ಬೀಸ್ ಏನ್ ಮಾಡ್ತವೆ, ದೇ ಆಕ್ಟ್ ಆಸ್ ಡ್ರೋನ್ಸ್. ಅಂದ್ರೆ ದೇ ಲುಕ್ ಔಟ್ ಫಾರ್ ಫುಡ್. ಸೊ ಎಲ್ಲಿ ಆಹಾರ ಸಿಗತ್ತೆ ಅಥವಾ ಎಲ್ಲಿ ಫ್ಲವರ್ಸ್ ಇರತ್ತೆ ಅಂತ ಹುಡುಕೋ ಕಡೆಗೆ ಈ ತರಹದ ಜೇನು ಒಂದ್ ಕಡೆ ಮಾಡಿದ್ರೆ, there are other type of bees which protect the hive from external threat. ಸೊ ಬೇರೆ ಪ್ರಾಣಿಗಳು ಅಥವಾ ಕರಡಿಗಳು ಅಥವಾ ಬೇರೆ ಪಕ್ಷಿಗಳಿಂದ ಈ ಗೂಡನ್ನ ಕಾಪಾಡೋಕ್ಕೋಸ್ಕರ ಗಾರ್ಡ್ಸ್ ಆಗಿ ಕೆಲವೊಂದಷ್ಟು ಬೀಸ್ ಕೆಲಸ ಮಾಡ್ತಾ ಇದ್ದಾವೆ. ಇವೆಲ್ಲವನ್ನ ಮ್ಯಾನೇಜ್ ಮಾಡ್ತಾ ಇರುವಂತ, ನಿರ್ವಹಣೆ ಮಾಡ್ತಾ ಇರುವಂತ ಮುಖ್ಯ ರಾಣಿ ಇರ್ತದಲ್ಲ, ಕ್ವೀನ್ ಬಿ, ಶಿ lives in the hive and her only function is to procreate. ಬರೀ ಸಂತಾನದಲ್ಲಿ ಪಾಲ್ಗೊಳ್ಳೋದು ಮಾತ್ರ ತನ್ನ ಕರ್ತವ್ಯವಾಗಿ ಈ ರೀತಿ ಮಾಡ್ತಾ ಇದೆ. ಸೊ ಒಂದು ಜೇನುಗೂಡಿನಲ್ಲೇ ಈ ಜೇನುಗಳು ತಮ್ಮ ಕರ್ತವ್ಯಗಳನ್ನ ಯಾವ ರೀತಿ ನಿರ್ವಹಿಸ್ತಾ ಇದನ್ನ ಸಸ್ಟೈನ್ ಮಾಡ್ತಾ ಇದಾವೋ, ಅದೇ ರೀತಿಯಲ್ಲಿ ಸಮಾಜದಲ್ಲೂ ಸಹ there is a division of labor. ಆ ಡಿವಿಷನ್ ಆಫ್ ಲೇಬರ್ ಆಗ್ಲೇ ಹೇಳಿರೋ ತರ ಇಟ್ ಇಸ್ ನಾಟ್ ಎಕನಾಮಿಕ್,
It is not sexual division, but it is social division of labor, which Emile Durkheim is looking at. Now, ಯಾಕೆ ಇವರು ಡಿವಿಷನ್ ಆಫ್ ಲೇಬರ್ ಇನ್ ಸೊಸೈಟಿ ಅನ್ನೋ ಪರಿಕಲ್ಪನೆಯನ್ನ ಅಥವಾ ಸಾರಿ ಈ ಕೃತಿಯನ್ನ ಬರೆಯಕ್ ಹೋದ್ರು ಅಂತ ನೋಡಿದಾಗ ಅವರಲ್ಲಿ ಇದ್ದಂತ ಚಿಂತನೆ, ವಾಟ್ ಇಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಇಂಡಿವಿಜುವಲ್ಸ್ ಅಂಡ್ ಸೊಸೈಟಿ, ಸಮಾಜದಲ್ಲಿರುವಂತ ವ್ಯಕ್ತಿಗಳು ಮತ್ತು ಆ ಸಮಾಜದ ನಡುವಿನ ಸಂಬಂಧವನ್ನು ವಿಶ್ಲೇಷಿಸುವ ಒಂದು ಪ್ರಯತ್ನವಾಗಿ ಈ ಡಿವಿಷನ್ ಆಫ್ ಲೇಬರ್ ಇನ್ ಸೊಸೈಟಿ ಅಂತ ಆತ ತರ್ತಾನೆ. ಸೊ ಆಗ್ಲೇ ನಿಮ್ ಅರ್ಲಿಯರ್ ಸ್ಲೈಡ್ಸ್ ಅಲ್ಲಿ ಹೇಳಿದ್ದೆ 1800ರಿಂದ 1871ರವರೆಗೂ ಫ್ರಾನ್ಸ್ ನಲ್ಲಿ ರಾಜಕೀಯ, ತಾಂತ್ರಿಕ ಮತ್ತು ಸಾಂಸ್ಕೃತಿಕ ಬದಲಾವಣೆಗಳಾಗ್ತಾ ಇರೋದ್ರಿಂದ ಸೊ ಯಾಕೆ ಆ ಸಮಾಜ ಉಳ್ಕೊಂತ ಇದೆ ಅಥವಾ ಆ ಅಸಂಖ್ಯಾತ ಜನರು ಅಸಂಖ್ಯಾತ ಜನರು ಒಂದು ಸಮಾಜವಾಗಿ ರೂಪುಗೊಳ್ಳುವುದು ಹೇಗೆ, ಹೌ ಕ್ಯಾನ್ ಎ ಲಾರ್ಜ್ ನಂಬರ್ ಆಫ್ ಇಂಡಿವಿಜುವಲ್ಸ್ ಮೇಕ್ ಅಪ್ ಎ ಸೊಸೈಟಿ ಅಂಡ್ ಹೌ ಕ್ಯಾನ್ ದೀಸ್ ಇಂಡಿವಿಜುವಲ್ಸ್ ಈ ಲಾರ್ಜ್ ನಂಬರ್ ಆಫ್ individuals who make up society, how can these individuals achieve consensus ಅಂದ್ರೆ ಸಹಮತ, which is the basic condition of socialistic existence. ಈ ಸಾಮಾಜಿಕ ಅಸ್ತಿತ್ವಕ್ಕೆ ತೀರಾ ಅಗತ್ಯವಾಗಿರುವಂತಹ ಈ ಸಹಮತವನ್ನ ಜನರು ಸಾಧಿಸುವುದಾದರೂ ಹೇಗೆ ಎಂಬ ಪ್ರಶ್ನೆ ಎಮಿಲಿ ಡರ್ಕೈಮ್ ಅವರಲ್ಲಿ ಕಾಡ್ತಾ ಇರತ್ತೆ. ಅದಕ್ಕೆ ಅವರು ಡಿವಿಷನ್ ಆಫ್ ಲೇಬರ್ ಇನ್ ಸೊಸೈಟಿ ಅನ್ನೋ ಕೃತಿಯನ್ನ ಆತ ಬರೀತಾರೆ. ಸೊ ಬಿಫೋರ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್, ಒಂದು ಸಣ್ಣ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಣ. ಸೊ ಕಾರ್ಲ್ ಮಾರ್ಕ್ಸ್ ಅನ್ನೋ ಒಬ್ಬ ವ್ಯಕ್ತಿಯ ಹೆಸರು ಬಗ್ಗೆ ಕೇಳಿರ್ತೀರ. ಸೊ ಯಾಕೆ ಇಲ್ಲಿ ಹೇಳ್ತಾ ಇದ್ದೀನಿ, ಬಿಕಾಸ್ ಇಲ್ಲಿ ಡಿವಿಷನ್ ಆಫ್ ಲೇಬರ್ ಬಗ್ಗೆ ಮಾತಾಡ್ತಾ ಇದ್ದಾಗ ಲೇಬರ್ ಅಂದ ಕೂಡಲೇ ಸಮಾಜಶಾಸ್ತ್ರಜ್ಞರಾಗಿರ್ಲಿ ಅಥವಾ ರಾಜಕೀಯ ಶಾಸ್ತ್ರದಲ್ಲಿ ನಾವು ಕಾನ್ಸೆಪ್ಟ್ ಒಬ್ಬ ವ್ಯಕ್ತಿ ಬರೋದು ಅಂದ್ರೆ ಕಾರ್ಲ್ ಮಾರ್ಕ್ಸ್. ಸೊ ಕಾರ್ಲ್ ಮಾರ್ಕ್ಸ್ ಡಿವಿಷನ್ ಆಫ್ ಲೇಬರ್ ನ ಒಂದು ನಕಾರಾತ್ಮಕವಾಗಿರುವಂತಹ ಒಂದು ಚಿಂತನೆಯನ್ನ ನೀಡಿದ್ರೆ, ಇಲ್ಲಿ ಎಮಿಲಿ ಡರ್ಕೈಮ್ ಅವರು ಅದರ ಆ ನೆಗೆಟಿವ್ ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ತಾ, ನೆಗೆಟಿವ್ ಫ್ಯಾಕ್ಟರ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ. ಇಲ್ಲಿ ಅವರು ಡಿವಿಷನ್ ಆಫ್ ಲೇಬರ್ ನ ಪಾಸಿಟಿವ್ ಫ್ಯಾಕ್ಟರ್ಸ್ ಬಗ್ಗೆ ಮಾತಾಡ್ತಾ ಇದ್ದಾನೆ, ನಾಟ್ ನೆಗೆಟಿವ್ ಫ್ಯಾಕ್ಟರ್ಸ್. ಅದರ ವಿಧಾಯಕ ಅಂಶಗಳ ಬಗ್ಗೆ ಅಥವಾ ಮಹತ್ವವನ್ನ ಅದರ ಬಗ್ಗೆ ನೀಡ್ತಾ ಇದ್ದಾನೆ ವಿನಃ ಅದರ ನಕಾರಾತ್ಮಕವಾಗಿರುವಂತಹ ಅಂಶಗಳ ಬಗ್ಗೆ ಎಮಿಲಿ ಡರ್ಕೈಮ್ ಅವರು ಮಾತಾಡ್ತಾ ಇರಲ್ಲ. ಕಾರ್ಲ್ ಮಾರ್ಕ್ಸ್ಗೂ ಡರ್ಕೈಮ್ಗೂ ಏನ್ ಡಿಫರೆನ್ಸ್ ಮೇಜರ್ ಆಗಿ ಅಂದ್ರೆ, ಕಾರ್ಲ್ ಮಾರ್ಕ್ಸ್ ಲುಕ್ಡ್ ಅಟ್ ಡಿವಿಷನ್ ಆಫ್ ಲೇಬರ್ ಇನ್ ಎಕನಾಮಿಕ್ ಪರ್ಸ್ಪೆಕ್ಟಿವ್. ಕಾರ್ಲ್ ಮಾರ್ಕ್ಸ್ ಅವರು ಶ್ರಮ ವಿಭಜನೆಯ ಆರ್ಥಿಕ ಒಂದು ಕನ್ನಡಿಯಿಂದ ನೋಡಿದಾನೆ. ಇಲ್ಲಿ ಡರ್ಕೈಮ್ ಬಂದು ಈಸ್ ಲುಕಿಂಗ್ ಅಟ್ ಇನ್ ಎ ಸೋಷಿಯಲ್ ಡಿವಿಷನ್ ಆಫ್ ಲೇಬರ್. ದಿಸ್ ಇಸ್ ಕಾರ್ಲ್ ಮಾರ್ಕ್ಸ್, ದಿಸ್ ಇಸ್ ಡರ್ಕೈಮ್. ಸೊ ಡರ್ಕೈಮ್ ನ ಪ್ರಕಾರ ಈ ಶ್ರಮ ವಿಭಜನೆ ಅನ್ನೋದು ಒಂದು ನೈತಿಕವಾಗಿರುವಂತಹ ಒಂದು ಸಂಗತಿಯಾಗಿದ್ದು, ಸಮಾಜದ ಐಕಮತ್ಯ ಹಾಗೂ ಏಕರೂಪತೆಯನ್ನು ಕಾಪಾಡಲು ಪ್ರಬಲ ಶಕ್ತಿಯಾಗಿದೆ. ನಾವು ಇಲ್ಲಿ ಎಕ್ಸಾಂಪಲ್ ಕೊಟ್ಟವಲ್ಲ ಆಗ್ಲೇ ಜೇನ್ಗೂಡಲ್ಲಿ, ಸೊ ಈಚ್ ಬಿ ಈಸ್ ಡೂಯಿಂಗ್ ಇಟ್ಸ್ ಓನ್ ಲೇಬರ್. ಶ್ರಮವನ್ನ ಹಂಚಿಕೆ ಮಾಡಿದ್ದಾರೆ ಅವರವರಲ್ಲೇ. ಏನಕ್ಕಾಗಿ? ಆ ಜೇನುಗೂಡನ್ನ ಕಾಪಾಡೋದಕ್ಕೋಸ್ಕರ. ಅದೇ ರೀತಿಯಲ್ಲಿ ಸಮಾಜದಲ್ಲಿರುವಂತ ಜನರು ಸಹ ತಮ್ಮ ತಮ್ಮ ಶ್ರಮವನ್ನ ವಿಭಜನೆ ಮಾಡಿದ್ದಾರೆ. ಯಾತಕ್ಕಾಗಿ? ಈ ಐಕಮತ್ಯ ಯಾತಕ್ಕಾಗಿದೆ ಅಂತ ಹೇಳಿದ್ರೆ ಆ ಏಕರೂಪತೆಯನ್ನು ಕಾಪಾಡೋದಕ್ಕಾಗಿ ಈ ಡಿವಿಷನ್ ಆಫ್ ಲೇಬರ್ ಅನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಎಮಿಲಿ ಡರ್ಕೈಮ್ ಅವರು ಹೇಳಿದ್ದಾರೆ. ಸೊ ಬಿಫೋರ್ ವಿ ಡ್ವೆಲ್ ಡೀಪ್ಲಿ ಇನ್ ಟು ಸೋಷಿಯಲ್ ಸಾಲಿಡರಿಟಿ, ಸಾಮಾಜಿಕ ಐಕಮತ್ಯ ಬಗ್ಗೆ ಆಳವಾಗಿ ಇನ್ನು ಅಧ್ಯಯನ ಮಾಡೋದಕ್ಕಿಂತ ಮುಂಚೆ, ಸೊ ಲೆಟ್ ಅಸ್ ಲುಕ್ ಅಟ್ ದಿಸ್ ಟೂ ಪಿಕ್ಚರ್ಸ್. ಒಂದು ಕಡೆ ಮೆಕ್ಯಾನಿಕಲ್ ಸಾಲಿಡಾರಿಟಿ ಅಂತಿದೆ, ಅಂದ್ರೆ ಯಾಂತ್ರಿಕ ಐಕಮತ್ಯ. ಇನ್ನೊಂದು ಕಡೆ ಆರ್ಗ್ಯಾನಿಕ್ ಸಾಲಿಡಾರಿಟಿ ಅಂತಿದೆ, ಸೊ ಸಾವಯವ ಐಕಮತ್ಯ. ನಾವು ಸೊ ಈ ಆಂತರಿಕ ಐಕಮತ್ಯ ಏನು, ಸಾವಯವ ಐಕಮತ್ಯ ಏನು ಅಂದ್ರೆ ಈ ಪಿಕ್ಚರ್ ಅಲ್ಲಿ ಕ್ಲಿಯರ್ ಆಗಿ ನಿಮ್ಗೆ ಗೊತ್ತಾಗತ್ತೆ. ಸ್ವಲ್ಪ ದಯವಿಟ್ಟು ಗಮನಿಸಿ ಅದನ್ನ. ನಾವು ಫಾರ್ ಎಕ್ಸಾಂಪಲ್ ನಾವು ಒಂದು ಬುಡಕಟ್ಟು ಸಮುದಾಯದಲ್ಲಿ, ಭಾರತದ ಯಾವುದೋ ಒಂದು ಬುಡಕಟ್ಟು ಸಮುದಾಯ, ಈಶಾನ್ಯ ವಲಯದಲ್ಲಿರುವಂತಹ ಬುಡಕಟ್ಟು ಸಮುದಾಯದಲ್ಲಿ ನಾವು ಈಗ ಇದೀವಿ ಅನ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಇಲ್ಲಿರುವಂತ ಒಬ್ಬ ವ್ಯಕ್ತಿ, ಫಾರ್ ಎಕ್ಸಾಂಪಲ್ ರಾಮ್ ಅನ್ನೋ ಒಬ್ಬ ವ್ಯಕ್ತಿ, ಈ ಬುಡಕಟ್ಟು ಸಮುದಾಯದಲ್ಲಿರುವಂತಹ ಒಬ್ಬ ವ್ಯಕ್ತಿ, ಆತ ಕೆಲಸ ಕೃಷಿಯನ್ನ ಮಾಡೋದು. ಅದೇ ರೀತಿಯಲ್ಲಿ ಅದೇ ಬುಡಕಟ್ಟು ಸಮುದಾಯಕ್ಕೆ ಸೇರಿರುವಂತ ಇನ್ನೊಬ್ಬ ವ್ಯಕ್ತಿ ಲಕ್ಷ್ಮಣ,
ಇನ್ನೊಬ್ಬ ವ್ಯಕ್ತಿ ಭೀಮ, ಇನ್ನೊಬ್ಬ ವ್ಯಕ್ತಿ ಅರ್ಜುನ, ಇನ್ನೊಬ್ಬಾಕೆ ದ್ರೌಪದಿ, ಸೀತೆ. ಸೊ ಈ ರೀತಿ ಹಲವಾರು ಜನ ಒಂದೇ ಬುಡಕಟ್ಟು ಸಮುದಾಯಕ್ಕೆ ಸೇರಿರುವಂತ ಎಲ್ಲರೂ ಸಹ ಒಂದೇ ತರನಾದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಏನು? ಕೃಷಿಯನ್ನ ಮಾಡ್ತಾ ಇದ್ದಾರೆ. ಹಂಗಂದ್ರೆ ಏನು, ಇಲ್ಲಿ ಶ್ರಮ ವಿಭಜನೆ ಇಲ್ಲ. ಹೌದಾ? ರಾಂಗ್. ಇಲ್ಲಿ ಎಕನಾಮಿಕಲ್ ಆಗಿ ಶ್ರಮ ವಿಭಜನೆ ಇಲ್ಲ. ಓಕೆ, ದೇ ಆರ್ ಆಲ್ ಅಗ್ರಿಕಲ್ಚರಿಸ್ಟ್. ಎಲ್ಲರೂ ಸಹ ಕೃಷಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಟ್ ವೆನ್ ಯು ಲುಕ್ ಡೀಪ್, ನಾವಿಲ್ಲಿ ಮಾತಾಡಿದ್ವಿ, ರಾಮ ಬಗ್ಗೆ ಮಾತಾಡಿದ್ವಿ, ಲಕ್ಷ್ಮಣ ಬಗ್ಗೆ ಮಾತಾಡಿದ್ವಿ, ಭೀಮ ಬಗ್ಗೆ ಮಾತಾಡಿದ್ವಿ, ಅರ್ಜುನ ಬಗ್ಗೆ ಮಾತಾಡಿದ್ವಿ. ದೆನ್ ವಿ ಆಲ್ಸೋ ಟಾಕ್ಡ್ ಅಬೌಟ್ ಸೀತಾ ಅಂಡ್ ಆಲ್ಸೋ ದ್ರೌಪದಿ. ಸೊ ದರ್ ಇಸ್ ಎ ಸೆಕ್ಷುವಲ್ ಡಿವಿಷನ್ ಆಫ್ ಲೇಬರ್. ಓಕೆ, ಸೊ ಇಲ್ಲೊಬ್ರು ಇದ್ದಾರೆ. ಸೊ ಈ ಬುಡಕಟ್ಟು ಸಮುದಾಯದಲ್ಲಿ ಕಡಿಮೆ ಶ್ರಮ ವಿಭಜನೆ ಇದೆ. ದೇರ್ ಇಸ್ ಅ ಸೆಕ್ಷುವಲ್ ಡಿವಿಷನ್ ಆಫ್ ಲೇಬರ್ ಅಂಡ್ ಆಲ್ಸೋ ಕೆಲವೊಬ್ಬ ವ್ಯಕ್ತಿ, ಅದರ ಆ ನಾಯಕತ್ವ ಗುಣವನ್ನ ಹೊಂದಿರುವಂತ ಒಬ್ಬ ವ್ಯಕ್ತಿ ಯಾರು ಈ ಬುಡಕಟ್ಟು ಸಮುದಾಯದ ನಾಯಕತ್ವ ಆಗಿರ್ತಾನೋ ಆತನಿಗೆ ಇವರೆಲ್ಲರಿಗೆ ಹೋಲಿಸಿದಾಗ ಈತನಿಗೆ ಹೆಚ್ಚು ಜವಾಬ್ದಾರಿ ಇರುತ್ತೆ, ಬೇರೆಯವರಿಗೆ ಕಡಿಮೆ ಜವಾಬ್ದಾರಿ ಇರೋದನ್ನ ನಾವು ಕಾಣ್ತೀವಿ. ಅದೇ ತರ ನಾವು ಈ ಕಡೆ ರೈಟ್ ಸೈಡ್ ಅಲ್ಲಿ ಇರುವಂತ ಪಿಕ್ಚರ್ ನೋಡಿದಾಗ, ಸೊ ಮಾಡರ್ನ್ ಸೊಸೈಟೀಸ್ ಅಲ್ಲಿ, ಆಧುನಿಕ ಸಮಾಜಗಳಲ್ಲಿ ಅಥವಾ ಕೈಗಾರಿಕೋದ್ಯಮ ಹೊಂದಿರುವಂತ ಸಮಾಜಗಳಲ್ಲಿ ನಾವು ನೋಡಿದಾಗ, ಅದೇ ರಾಮ ಇಲ್ಲಿ ಆತ ಪೇಂಟರ್ ಆಗಿದ್ದಾನೆ. ಇಲ್ಲಿರುವಂತಹ ಲಕ್ಷ್ಮಣ ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದಾನೆ. ಇಲ್ಲಿರುವಂತಹ ಭೀಮ ಹೇರ್ ಸ್ಟೈಲಿಸ್ಟ್ ಆಗಿದ್ದಾನೆ. ಇಲ್ಲಿರುವಂತಹ ಅರ್ಜುನ ಈಸ್ ಇನ್ ಟು ಸಮ್ ಅದರ್ ಅಕ್ಯುಪೇಷನ್. ಇಲ್ಲಿರುವಂತಹ ಸೀತೆ, ಶಿ ಈಸ್ ಡೂಯಿಂಗ್ ಡಿಫ್ರೆಂಟ್ ಅಕ್ಯುಪೇಷನ್. ಸೊ ಆಧುನಿಕ ಸಮಾಜಗಳಲ್ಲಿ ಇಲ್ಲಿ ಸೆಕ್ಷುವಲ್ ಡಿವಿಷನ್ಸೇ ಅಲ್ಲ, ಲಿಂಗ ಆಧಾರಿತವಾಗಿರುವಂತಹ ಶ್ರಮ ವಿಭಜನೆಯೇ ಅಲ್ಲ. ಇಲ್ಲಿ ಅವರವರು ತಮ್ಮ ಶಿಕ್ಷಣ ತಕ್ಕಂತೆ ಅಥವಾ ಆರ್ಥಿಕ ಫ್ಯಾಕ್ಟರ್ಸ್ ಡಿಪೆಂಡಿಂಗ್ ಆದಂತೆ ದೇರ್ ಇಸ್ ಎ ಡಿವಿಷನ್ ಆಫ್ ಲೇಬರ್ ಅಂಡ್ ದೇ ಹ್ಯಾವ್ ಡಿಫ್ರೆಂಟ್ ಅಕ್ಯುಪೇಷನ್ಸ್. ಓಕೆ, ಸೊ ಅಕ್ಯುಪೇಷನ್ಸ್ ಆಯಿತು. ಎರಡನೇ ಕಾನ್ಸೆಪ್ಟ್ ನಾವು ಗಮನಿಸಿದಾಗ ಏನಾಗುತ್ತೆ, ಈ ಬುಡಕಟ್ಟು ಸಮುದಾಯದಲ್ಲಿರುವಂತ ಅಥವಾ ಸರಳ ಸಮಾಜದಲ್ಲಿರುವಂತ ವ್ಯಕ್ತಿಗಳೆಲ್ಲರೂ ಸಹ ಒಂದೇ ತರದ ಧರ್ಮವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಸಿ, ಅಲ್ಲಿ ಮಧ್ಯದಲ್ಲಿ ಇರುವಂತಹ ಆ ಹ್ಯಾಮರ್, ಸೊ ದಿಸ್ ಡಿಪಿಕ್ಟ್ಸ್ ದೇರ್ ಓನ್ ರಿಲಿಜಿಯನ್. ಎಲ್ಲರೂ ಸಹ ಒಂದೇ ತರನಾದ ಧರ್ಮವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಸೊ ಒಂದೇ ತರದ ಧರ್ಮ ಆಚರಣೆ ಮಾಡ್ತಾ ಇದ್ದಾರೆ ಅಂದ್ರೆ ಏನರ್ಥ? ಒಂದೇ ತರದ ಸಂಪ್ರದಾಯ ಇದೆ, ಒಂದೇ ತರದ ನಂಬಿಕೆಗಳಿದೆ, ಒಂದೇ ತರದ ಆಚಾರ ವಿಚಾರಗಳಿದೆ, ಒಂದೇ ತರದ ವೇಷಭೂಷಣ ಇದೆ, ಒಂದೇ ತರದ ಆಹಾರ ಪದಾರ್ಥಗಳನ್ನು ಸಹ ಸೇವನೆ ಮಾಡ್ತಾ ಇರ್ತಾರೆ. ನಾವು ಈ ಕಡೆ ರೈಟ್ ಸೈಡ್ ಅಲ್ಲಿ ಇರುವಂತ ಪಿಕ್ಚರ್ ಅನ್ನ ಗಮನಿಸಿದಾಗ ಏನಾಗುತ್ತೆ, ದೇರ್ ಇಸ್ ಡಿವಿಷನ್ ಆಫ್ ಲೇಬರ್. ತುಂಬಾ ಡಿವಿಷನ್ ಆಫ್ ಲೇಬರ್ ಇತ್ತು. ಒಬ್ಬ ಡಾಕ್ಟರ್ ಇದ್ದಾನೆ, ಒಬ್ರು ಇಂಜಿನಿಯರ್ ಆಗಿದ್ದಾರೆ, ಒಬ್ರು ಆರ್ಮಿದಲ್ಲಿ ಇದ್ದಾರೆ, ಒಬ್ರು ಕುಕ್ಕಿಂಗ್ ಮಾಡ್ತಾ ಇದ್ದಾರೆ, ಒಬ್ರು ಹೇರ್ ಸ್ಟೈಲಿಸ್ಟ್ ಆಗಿದ್ದಾರೆ. ಸೊ ಇವೆಲ್ಲ ಡಿವಿಷನ್ ಆಫ್ ಲೇಬರ್ ಇದ್ರೂ ಸಹ ದೇರ್ ಇಸ್ ಡಿಫ್ರೆನ್ಸ್ ಇನ್ ದೇರ್ ರಿಲಿಜಿಯನ್. ಒಬ್ರು ಮುಸ್ಲಿಂ ಆಗಿದ್ದಾರೆ, ಒಬ್ರು ಕ್ರಿಶ್ಚಿಯನ್ ಆಗಿದ್ದಾರೆ, ಒಬ್ರು ಹಿಂದೂ ಆಗಿದ್ದಾರೆ. ಹಲವಾರು ಜನ ತಮ್ಮ ತಮ್ಮ ಧರ್ಮಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿದ್ದಾರೆ. ಸೊ ಧರ್ಮಗಳಲ್ಲಿ ಬೇರೆ ರೀತಿಯಲ್ಲಿದ್ದಾರೆ ಅಂದ್ರೆ ತಮ್ಮ ಆಚಾರ ವಿಚಾರಗಳಲ್ಲೂ ಡಿಫ್ರೆನ್ಸ್ ಇದೆ, ತಮ್ಮ ಆಹಾರ ಪದಾರ್ಥಗಳಲ್ಲೂ ಡಿಫ್ರೆನ್ಸ್ ಇದೆ, ತಮ್ಮ ವೇಷಭೂಷಣದಲ್ಲೂ ಸಹ ಡಿಫ್ರೆಂಟ್ ಇರುತ್ತೆ. ಓಕೆ, ಸೊ ಇದರ ಜೊತೆಗೆ ಇನ್ನೊಂದನ್ನ ಗಮನಿಸಿ, ಇಲ್ಲಿ ಡಾಲರ್ ಸಿಂಬಲ್ ಅನ್ನ ತೋರಿಸ್ತಾ ಇದ್ದಾರೆ. ಇಲ್ಲಿ ಕಾರ್ಲ್ ಮಾರ್ಕ್ಸ್ ಅಥವಾ ಸೋಷಿಯಲಿಸ್ಟ್ ಇರುವಂತ ಸಮಾಜವಾದ ಸಿದ್ಧಾಂತಗಳ ಒಂದು ಚಿಹ್ನೆಯನ್ನ ನಾವು ಗುರುತಿಸಬಹುದು. ಸೊ ಇಲ್ಲಿ ಸಿದ್ಧಾಂತಗಳಲ್ಲೂ ಸಹ ಡಿಫ್ರೆನ್ಸಸ್ ಇದೆ. ಇಲ್ಲಿ ಸಿದ್ಧಾಂತಗಳೆಲ್ಲವೂ ಒಂದೇ ಇರುತ್ತವೆ, ಇಲ್ಲಿ ಸಿದ್ಧಾಂತಗಳಲ್ಲೂ ಸಹ ಭಿನ್ನತೆಯನ್ನ ಕಾಣ್ತಾ ಇದ್ದೀವಿ. ಓಕೆ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈ ಸರಳ ಸಮಾಜದಲ್ಲಿ ಎಲ್ಲರೂ ಸಹ ಒಂದೇ ಯಂತ್ರದ ಪಡಿಯಚ್ಚಿನಂತೆ ಇರ್ತಾರೆ. ಅದಕ್ಕೆ ಅವರು ಯಾಂತ್ರಿಕ ಐಕಮತ್ಯ ಅಂತ ಕರೀತಾರೆ. ಆದ್ರೆ ಈ ಸಮಾಜದಲ್ಲಿ ಎಲ್ಲರೂ ಭಿನ್ನ ಭಿನ್ನವಾಗಿದ್ದಾರೆ. ಆದ್ರೆ ಇಲ್ಲಿ ಆರೋಸ್ ಅನ್ನ ಗಮನಿಸಿದೀರಾ? ಸೊ ಡಾಕ್ಟರ್ ಇಂದ ಇಂಜಿನಿಯರ್ಗೆ ಹೆಲ್ಪ್ ಬೇಕಾಗಿರುತ್ತೆ, ಇಂಜಿನಿಯರ್ ಇಂದ ಪೈಲಟ್ಗೆ ಹೆಲ್ಪ್ ಬೇಕಾಗಿರುತ್ತೆ, ಪೈಲಟ್ ಇಂದ ಮೆಕ್ಯಾನಿಕ್ ಹೆಲ್ಪ್ ಇರುತ್ತೆ, ಮೆಕ್ಯಾನಿಕ್ ಇಂದ ಸ್ಪೋರ್ಟ್ಸ್ ಮ್ಯಾನ್ ಹೆಲ್ಪ್ ಆಗಿರುತ್ತೆ. ಸೊ ಈ ರೀತಿ ಎಲ್ಲರೂ ಸಹ ಇಂಟರ್ ಡಿಪೆಂಡೆನ್ಸ್ ಇದೆ.
ಸೊ ಅವಲಂಬನೆ ಎಲ್ಲದರಲ್ಲೂ ಭಿನ್ನತೆ ಇದ್ರೂ ಸಹ ಇಲ್ಲಿ ಪರಸ್ಪರ ಅವಲಂಬನೆಯನ್ನ ಕಾಣ್ತಾ ಇದೀವಿ. ಕ್ಲಿಯರ್ ಆಯ್ತು? ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್. ಸೊ ಐ ಹೋಪ್ ಆಗ್ಲೇ ಪಾಸ್ಟ್ ಸ್ಲೈಡ್ ಅಲ್ಲಿ ನಾವು ಗಮನಿಸಿದ್ವಿ ಎರಡು ಪಿಕ್ಚರ್ ಅನ್ನ. ಒಂದ್ ಕಡೆ ಮೆಕ್ಯಾನಿಕಲ್ ಸಾಲಿಡಾರಿಟಿ ಇತ್ತು, ಯಾಂತ್ರಿಕ ಐಕಮತ್ಯ, ಇನ್ನೊಂದ್ ಕಡೆ ಆರ್ಗ್ಯಾನಿಕ್ ಸಾಲಿಡಾರಿಟಿ ಸಾವಯವ ಐಕಮತ್ಯ ಅಂತ ಇರೋದು ಎರಡನ್ನು ಗಮನಿಸಿದೀವಿ. ವಿ ಹ್ಯಾವ್ ಡಿಸ್ಕಸ್ಡ್ ಅಲ್ಲಿ ಯಾವ್ಯಾವ ರೀತಿ ಸಿಮಿಲಾರಿಟೀಸ್ ಇರುತ್ತೆ, ಯಾವ್ಯಾವ ಡಿಸಿಮಿಲಾರಿಟೀಸ್ ಇರುತ್ತೆ. ಸೊ ದಿಸ್ ಇಸ್ ಒನ್ ಕೈಂಡ್ ಆಫ್ ರಿವಿಷನ್ ರೀತಿಯಲ್ಲಿ. ಸೊ ಏನಿತ್ತು ಹಳೆ ಕಾಲದಲ್ಲಿ ಅಥವಾ ಅರ್ಲಿಯರ್ ಟೈಮ್ಸ್ ಅಲ್ಲಿ ಅಥವಾ ಅಕ್ಷರ ಪೂರ್ವ ಸಮಾಜಗಳಲ್ಲಿ ಅಥವಾ ಸರಳ ಸಮಾಜಗಳಲ್ಲಿ ಏನಾಗ್ತಾ ಇತ್ತು, ಅಲ್ಲಿ ಹೋಮೋಜೀನಸ್ ಇತ್ತು, ಅಂದ್ರೆ ಒಂದೇ ರೀತಿಯಲ್ಲಿರುವಂತಹ ಒಂದು ಸಮೂಹ ಇತ್ತು. ಈ ಸಾವಯವ ಐಕಮತ್ಯದಲ್ಲಿ ಅಥವಾ ಕೈಗಾರಿಕೋದ್ಯಮ ಆಗಿರುವಂತಹ ನಂತರ ಆಗಿದ್ದಂತ ಸಮಾಜಗಳಲ್ಲಿ ಹೆಚ್ಚು ಸಂಕೀರ್ಣತೆಯನ್ನ ಹೊಂದಿವೆ ಮತ್ತು ಹೆಚ್ಚು ವಿಭಿನ್ನತೆಯನ್ನ ಹೊಂದಿವೆ. ಇಲ್ಲಿ ಸರಳತೆ ಮತ್ತು ಏಕತೆ ಇದೆ, ಇಲ್ಲಿ ಸಂಕೀರ್ಣತೆ ಮತ್ತು ವಿಭಿನ್ನತೆಯನ್ನ ನಾವು ಕಾಣ್ತಾ ಇದ್ದೀವಿ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಏನಾಗ್ತಾ ಇದೆ, ಇಲ್ಲಿ ಸಾಮಾಜಿಕ ಐಕಮತ್ಯ ಯಾಕೆ ಬರ್ತಾ ಇದೆ ಅಂದ್ರೆ ಇಲ್ಲಿ ಶೇರ್ಡ್ ಬಿಲೀಫ್ಸ್ ಅಂಡ್ ಥಾಟ್ಸ್. ಇವ್ರದ್ದು ಒಂದೇ ಧರ್ಮ ಇರೋದ್ರಿಂದ, ಒಂದೇ ಆಚಾರ ವಿಚಾರ ಇರೋದ್ರಿಂದ ಇವರಲ್ಲಿ ಬಿಲೀಫ್ಸ್ ಮತ್ತು ಥಾಟ್ಸ್ ಸಹ ಹಂಚಿಕೆ ಆಗಿರೋದ್ರಿಂದ ಇವರಲ್ಲಿ ಐಕ್ಯತೆ ಇದೆ. ಓಕೆ, ಅದೇ ರೀತಿಯಲ್ಲಿ ಇವರು ಒಂದೇ ತರಹದ ಜಾಬ್ಸ್ ಅನ್ನ ಮಾಡ್ತಾ ಇದ್ದಾರೆ, ಹೆಚ್ಚು ಕಮ್ಮಿ ಒಂದೇ ರೀತಿಯಲ್ಲಿ ಇರುವಂತಹ ರೆಸ್ಪಾನ್ಸಿಬಿಲಿಟೀಸ್ ಅಥವಾ ಜವಾಬ್ದಾರಿಯನ್ನ ಹೊಂದಿರ್ತಾರೆ. ಬಟ್ ವೆನ್ ಇಟ್ ಕಮ್ಸ್ ಟು ಆರ್ಗ್ಯಾನಿಕ್ ಸಾಲಿಡಾರಿಟಿ, ದ ಡಿವಿಷನ್ ಆಫ್ ಲೇಬರ್ ಅಂಡ್ ಸ್ಪೆಷಲೈಸೇಷನ್ ಇಸ್ ಮೋರ್ ಕಂಪೇರ್ಡ್ ಟು ದಿಸ್. ಓಕೆ, ಸೊ ಇಲ್ಲಿ ಎಲ್ಲರೂ ಕೃಷಿಕನೇ ಇರ್ತಾನೆ. ಇಲ್ಲಿ ದೀಪಕ್ ಕೃಷಿಕನೇ ಆಗಿರ್ತಾನೆ, ಕೆಂಪಣ್ಣನು ಕೃಷಿಕ ಆಗಿರ್ತಾನೆ, ನಾಗರಾಜು ಸಹ ಕೃಷಿಕ ಆಗಿರ್ತಾನೆ. ಬಟ್ ಈ ಕೈಗಾರಿಕೋದ್ಯಮ ಹೊಂದಿದಂತ ಸಮಾಜಗಳಲ್ಲಿ ಏನಾಗ್ತಾ ಇರುತ್ತೆ, ದೀಪಕ್ ವಿಲ್ ಬಿ ಎ ಡಾಕ್ಟರ್. ಓಕೆ, ದೀಪಕ್ ವಿಲ್ ಬಿ ಎ ಡಾಕ್ಟರ್, ಕೆಂಪಣ್ಣ ವಿಲ್ ಬಿ ಎ ಪೊಲೀಸ್ ಆಫೀಸರ್, ಶಕುಂತಲಾ ವಿಲ್ ಬಿ ಎ ಲಾಯರ್, ಕಸ್ತೂರಿ ವಿಲ್ ಬಿ ಪೇಂಟರ್ ಅಂಡ್ ನಾಗರಾಜ್ ವಿಲ್ ಬಿ ಎ ಮ್ಯೂಸಿಷಿಯನ್, ಸಂಗೀತಗಾರ ಆಗಿರ್ತಾನೆ. ಸೊ ಇಲ್ಲಿ ವಿಭಿನ್ನತೆ ಅಥವಾ ಕೆಲಸಗಳಲ್ಲಿ ವಿಭಿನ್ನತೆಯನ್ನ ಕಾಣ್ತಾ ಇದೀವಿ. ಸೊ ದಟ್ ಈಸ್ ಡಿವಿಷನ್ ಆಫ್ ಲೇಬರ್. ಹಾಗಾದ್ರೆ ವಾಟ್ ಇಸ್ ಸ್ಪೆಷಲೈಸೇಷನ್ ಅಂದ್ರೆ ಏನ್? ಮತ್ತೆ ಇಲ್ಲಿ ಅವ್ರು ಸ್ಪೆಷಲೈಸೇಷನ್ ಅಂತ ಮಾತಾಡ್ತಾ ಇದ್ದಾರೆ. ಸ್ಪೆಷಲೈಸೇಷನ್ ಅಂದ್ರೆ ಪರಿಣಿತಿ ಅಂತ ಕರಿತೀವಲ್ಲ, ಸ್ಪೆಷಲೈಸ್ಡ್ ಥಿಂಗ್. ಫಾರ್ ಎಕ್ಸಾಂಪಲ್, ಓಕೆ, ಸೊ ದೀಪಕ್ ಡಾಕ್ಟರ್ ಆಗಿದ್ದಾನೆ, ನಾನು ಅವನ ಹತ್ರ ವಿಸಿಟ್ ಮಾಡ್ತೀನಿ ಹೆಲ್ತ್. ಓಕೆ, ಸೊ ದೀಪಕ್ ಹತ್ರ ಹೋಗ್ಬಿಟ್ಟು, ದೀಪಕ್ ನೋಡಿ ನಾನು 4 ದಿನದಿಂದ ಕೆಮ್ಮಿದೆ, ನೆಗಡಿ ಇದೆ, ಪ್ಲೀಸ್ ಟ್ರೀಟ್ ಮೀ ಅಂತ ಹೇಳಿದಾಗ ದೀಪಕ್ ಎತ್ಕೊಂಡು, ನೋ ಸರ್, ನಾನು ಟ್ರೀಟ್ ಮಾಡಲ್ಲ ನಿಮ್ಮನ್ನ, ನೀವು ಬಸವರಾಜ್ ಹತ್ರ ಹೋಗಿ ಅಂತ ಹೇಳ್ತಾನೆ. ನನ್ಗೆ ಆಶ್ಚರ್ಯ ಆಗತ್ತೆ, ಯಾಕೆ ದೀಪಕ್ ನನ್ನ ಟ್ರೀಟ್ ಮಾಡಲ್ಲ ಅಂತ ಇದ್ದಾನೆ? ಅವನು ಡಾಕ್ಟ್ರೇ ಅಲ್ವಾ? ಮೋಸ್ಟ್ಲಿ ಅವನಿಗೆ ನಾನೇನಾದ್ರು ಅಸೈನ್ಮೆಂಟ್ಸ್ ಅಲ್ಲಿ ಸರಿಯಾಗಿ ಮಾರ್ಕ್ಸ್ ಕೊಟ್ಟಿಲ್ಲ, ಅಥವಾ ಬೇರೆ ನನ್ನ ಮೇಲೆ ಇನ್ನೊಂದು ದ್ವೇಷ ಏನೋ ಮಾಡ್ಕೊಂಡು ಅವನು ನನ್ನ ಟ್ರೀಟ್ ಮಾಡ್ತಾ ಇಲ್ಲ ಅಂತ ನಾನು ಅನ್ಕೊಂಡು ಅವ್ನು ಕೇಳ್ತೀನಿ, ಯಾಕಪ್ಪ ನೀನ್ ನನ್ನ ಟ್ರೀಟ್ ಮಾಡಲ್ಲ ಅಂತ ಹೇಳಿದಾಗ, ಅಯ್ಯೋ ನೀವೆಲ್ಲ ಹಂಗ ಅನ್ಕೋಬೇಡಿ ಸರ್, ನಾನು ಡಾಕ್ಟರೇ, ಆದ್ರೆ ಐ ಆಮ್ ಎ ಸೈಕಾಲಜಿಸ್ಟ್. ಓಕೆ, ನಾನು ಮನಸ್ಶಾಸ್ತ್ರಜ್ಞ ಅಷ್ಟೇ. ನೀವು ನಿಮ್ಮ ಕೆಮ್ಮು ಬಗ್ಗೆ ಅಥವಾ ಇನ್ನೊಂದ್ರ ಬಗ್ಗೆ ತೋರಿಸ್ಬೇಕಂದ್ರೆ ಬಸವರಾಜ್ ಹತ್ರ ಹೋಗಿ, ಅವನು ENT ಸ್ಪೆಷಲಿಸ್ಟ್. ಓಕೆ, ನಾನು ದೀಪಕ್ ಅನ್ನ ಬಿಟ್ಟು ನಾನು ಇನ್ನೊಬ್ರ ಹತ್ರ ಹೋದ್ರೆ ಅವರು ಅದನ್ನ ಹೇಳ್ತಾರೆ, ಇಲ್ಲ ಸರ್ ನಾನು ಬ್ರೈನ್ ಸರ್ಜನ್, ನಾನು ಡಾಕ್ಟ್ರೇ ಆದ್ರೆ ನಾನು ಬ್ರೈನ್ ಸರ್ಜನ್, ಬ್ರೈನ್ ಅಲ್ಲಿ ನಾನು ಎಕ್ಸ್ಪರ್ಟೀಸ್ ಅನ್ನ ಹೊಂದಿದ್ದೀನಿ. ಈ ಕಡೆ ಶಕುಂತಲಾ ಹತ್ರ ಹೋದೆ, ಸರ್ ಐ ಆಮ್ ಎ ಹಾರ್ಟ್ ಸರ್ಜನ್ ಅಂತ ಹೇಳ್ತಾರೆ. ಕಸ್ತೂರಿ ಹತ್ರ ಹೋಗದೆ, ಶೀಲ್ ಸೇ ನೋ ಸರ್ ಐ ಆಮ್ ಎನ್ ಆರ್ಥೋಪಿಡಿಷನ್ ಅಂತ ಹೇಳ್ತಾರೆ. ಸೊ ಎಲ್ಲರೂ ಡಾಕ್ಟರ್ ಉದ್ಯೋಗವನ್ನ ಮಾಡ್ತಾ ಇದ್ದಾರೆ, ಬಟ್ ದೇ ಆರ್ ಸ್ಪೆಷಲೈಸ್ಡ್ ಇನ್ ದೇರ್ ಓನ್ ಫೀಲ್ಡ್ಸ್. ಓಕೆ, ಸೊ ದರ್ ಇಸ್ more of division of labor here and there is less division of labor in mechanical solidarity. Okay, so ಜನರಲ್ ಆಗಿ ಹೇಳ್ಬೇಕಂದ್ರೆ ಈ ಮೆಕ್ಯಾನಿಕಲ್ ಸಾಲಿಡಾರಿಟಿ ಎಲ್ಲವೂ ಸಹ ಒಂದೇ ತರನಾಗಿರೋದ್ರಿಂದ, ಅಲ್ಲಿ ಸಿಮಿಲಾರಿಟೀಸ್ ಇರೋದ್ರಿಂದ ಇಲ್ಲಿ ಐಕ್ಯಮತ್ಯ ಇದೆ. ಇಲ್ಲಿ ವಿಭಿನ್ನತೆಯಲ್ಲಿ ಸಹ ಐಕ್ಯಮತ್ಯವನ್ನು ಹೊಂದ್ತಾ ಇದ್ದಾರೆ. ಬಿಕಾಸ್ ಆಗ್ಲೇ ಹೇಳಿದೆ, ಪೊಲೀಸ್ ಇಂದ ಲಾಯರ್ ಗೆಲ್ಬೇಕಾಗಿರತ್ತೆ, ಲಾಯರ್ ಇಂದ ಡಾಕ್ಟರ್ ಗೆಲ್ಬೇಕಾಗಿರತ್ತೆ, ಡಾಕ್ಟರ್ ಇಂದ ಟೀಚರ್ ಗೆಲ್ಬೇಕಾಗಿರುತ್ತೆ. ಓಕೆ, ಸೊ ಅಗೇನ್ ಅಟ್ ಲಾಸ್ಟ್ ಮೆಕ್ಯಾನಿಕಲ್ ಸಾಲಿಡಾರಿಟಿ, ಯಾಕೆ ಈ ಹೆಸರನ್ನ ಮೆಕ್ಯಾನಿಕಲ್ ಅಂತ ಹೆಸರಿಟ್ಟ?
ಇವಾಗ ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ, ನಮ್ಮ ಹಿರಿಯರೆಲ್ಲ ಹೇಳ್ತಾ ಇರ್ತಾರೆ, ಸೊ ನಮ್ಮ ಕಾಲದಲ್ಲಿ ಜನರೆಲ್ಲರೂ ಒಗ್ಗಟ್ಟಾಗಿದ್ರು, ನಮ್ಮ ಕಾಲದಲ್ಲಿ ಜನರೆಲ್ಲೂ ಸಹಾಯ ಮಾಡ್ತಾ ಇದ್ರು. ಆದ್ರೆ ಈಗಿನ ಪ್ರಪಂಚದಲ್ಲಿ ಅದು ಈಗಿನ ಕಾಲದಲ್ಲಿ ಎಲ್ರೂ ಯಂತ್ರಗಳ ತರ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಯಂತ್ರಗಳು ಯಾಂತ್ರಿಕ ಜೀವನವನ್ನ ನಡೆಸ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ಕನ್ಫ್ಯೂಷನ್ ಶುರು ಆಯ್ತಲ್ಲ. ಈ ಯಾಂತ್ರಿಕ ಮತ್ತೆ ಇಲ್ಲಿ ಯಾಕೆ ಹಾಕಿದ್ರೆ ಸರ್, ಇಲ್ಲಿ ಬರ್ಬೇಕಲ್ಲ ಯಾಂತ್ರಿಕತೆ ಅಂತ ಬರ್ಬಹುದು. ಬಟ್ ಎಮಿಲಿ ಡರ್ಕೈಮ್ ಇಸ್ ಕ್ಲಿಯರ್. ಓಕೆ, ಯಾಕಂತ ಹೇಳಿದ್ರೆ, ಯಾಕೆ ಅವ್ರು ಇದನ್ನ ಯಾಂತ್ರಿಕ ಐಕ್ಯಮತೆ ಅಂತಿತ್ತ, ಯಾಕೆ ಇದನ್ನ ಯಾಂತ್ರಿಕ ಐಕ್ಯಮತೆ ಅಂತ ಇಟ್ಟಿಲ್ಲ ಅಂತ ನಾವು ನೋಡಿದಾಗ, ಸೊ ಈ ಮೆಕ್ಯಾನಿಕಲ್ ಸಾಲಿಡಾರಿಟಿದಲ್ಲಿ ಎಲ್ಲರೂ ಸಹ ಒಂದೇ ತರನಾಗಿ, ಒಂದೇ ಯಂತ್ರದ ಪಡಿಯಚ್ಚಿನಂತೆ, ಓಕೆ, ಒಂದು ಮಿಷನ್ ಅಲ್ಲಿ ಪ್ರಿಂಟ್ ಆಗಿರುವಂತ ಒಂದು ಕಿಟ್ಕ್ಯಾಟ್ ಚಾಕ್ಲೇಟ್ ಒಂದ್ 4-5 ಇದ್ರೆ ಎಲ್ಲವೂ ಒಂದೇ ತರದಲ್ಲಿ ಇರ್ತವೆಲ್ಲ, ಒಂದೇ ಶೇಪ್ ಅಲ್ಲಿ, ಒಂದೇ ಸೈಜ್ ಅಲ್ಲಿ, ಒಂದೇ ಟೇಸ್ಟ್ ಅಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿಯಲ್ಲಿ ಇವರು ಸಹ ಒಂದೇ ತರನಾಗಿದ್ದಾರೆ. ಅದಕ್ಕೆ ಅದನ್ನ ಮೆಕ್ಯಾನಿಕಲ್ ಸಾಲಿಡಾರಿಟಿ ಅಂತ ಕರೀತಾನೆ, ಯಾಂತ್ರಿಕ ಐಕ್ಯಮತ್ಯ. ಬಟ್ ವೆನ್ ಇಟ್ ಕಮ್ಸ್ ಟು ದಿಸ್ ಆರ್ಗ್ಯಾನಿಕ್ ಸಾಲಿಡಾರಿಟಿ, ಯಾಕೆ ಇದನ್ನ ಸಾವಯವ ಐಕ್ಯಮತ್ಯ ಅಥವಾ ಆರ್ಗ್ಯಾನಿಕ್ ಸಾಲಿಡಾರಿಟಿ ಅಂತ ಕರೀತಾನೆ ಅಂತ ಹೇಳಿದ್ರೆ, ಬಿಕಾಸ್ ಈಚ್ ಆಫ್ ದಿಸ್ ಇಂಡಿವಿಜುವಲ್ಸ್ ಆರ್ ವರ್ಕಿಂಗ್ ಲೈಕ್ ಆನ್ ಆರ್ಗನ್ ಇನ್ ಎ ಹ್ಯೂಮನ್ ಬಾಡಿ. ಆಗ್ಲೇ ನಾವು ಹೇಳಿದ್ವಲ್ಲ ಸ್ಟಾರ್ಟಿಂಗ್ ಅಲ್ಲಿ, ಸೊ ಜೀವಶಾಸ್ತ್ರ ಅಥವಾ ನ್ಯಾಚುರಲ್ ಸೈನ್ಸ್ ಇಂದ ಇಂಪ್ಯಾಕ್ಟ್ ಆಗಿರುವಂತ ಇವರೆಲ್ಲರೂ ಸಮಾಜಶಾಸ್ತ್ರವನ್ನು ಅದೇ ರೀತಿಯಲ್ಲಿ ಅಧ್ಯಯನ ಮಾಡಕ್ ನೋಡ್ತಾ ಇದ್ರು. ಸೊ ಅದೇ ರೀತಿಯಲ್ಲಿ ಡರ್ಕೈಮು ಸಹ ಒಂದ್ ರೀತಿಯಲ್ಲಿ ಅರ್ಬರ್ಟ್ ಸ್ಪೆನ್ಸರ್ ಅವರ ಜೈವಿಕ ಸಾದೃಶ್ಯ ಸಿದ್ಧಾಂತ, ಆರ್ಗ್ಯಾನಿಕ್ ಅನಾಲಜಿ ಸಿದ್ಧಾಂತ ಬಗ್ಗೆ ನಾವು ಡಿಸ್ಕಸ್ ಮಾಡುವಾಗ ಹೇಳಿದ್ವಿ, ಅವ್ರು ಯಾವ ರೀತಿ ಸಮಾಜವನ್ನ ಮತ್ತು ಒಂದು ಜೀವಿಗೆ ಹೋಲಿಸಿ ಮಾತಾಡ್ತಾರೆ ಅಂತ. ಸೊ ಇಲ್ಲಿ ಡರ್ಕೈಮ್ ಇಸ್ ಡೂಯಿಂಗ್ ಇಟ್ ಇನ್ ಅ ಸಿಮಿಲರ್ ವೇ ಬಟ್ ಇನ್ ಎ ಡಿಫರೆಂಟ್ ಮೆಥಡ್. ಓಕೆ, ಸೊ ಇಲ್ಲಿ ಒಂದು ಮನುಷ್ಯನ ಅಂಗದಲ್ಲಿರುವಂತಹ ಸರ್ಕ್ಯುಲೇಟರಿ ಸಿಸ್ಟಮ್ ವಿಚ್ ಕ್ಯಾರೀಸ್ ಬ್ಲಡ್ ಟು ಆಲ್ ಓವರ್ ಬಾಡಿ, ರಕ್ತವನ್ನ ಪ್ರತಿಯೊಂದು ಅಂಗಗಳು ಸೇರಿಸುತ್ತೆ. ರೆಸ್ಪಿರೇಟರಿ, ನಮ್ಮ ಉಸಿರಾಟದ ಕಾರ್ಯವನ್ನು ನಿರ್ವಹಿಸುವಂತ ಅಂಗಗಳು, ನೋಸ್ ಅಂಡ್ ಲಂಗ್ಸ್. ನಮ್ಮ ಸೆರೆಬ್ರಲ್ ಮೆಡುಲಾ ಅಬ್ಲಾಂಗೇಟ, ಇವೆಲ್ಲ ನಮ್ಮ ಚಿಂತನೆಗೆ ಅಥವಾ ನಮ್ಮ ಬ್ರೈನ್ ಅಲ್ಲಿ ಇರುವಂತವೆಲ್ಲವೂ ಸಹ ನಮ್ಮ ಚಿಂತನೆಗೆ, ನಮ್ಮ ಥಾಟ್ಸ್ಗೆ ಯಾವ ರೀತಿ ಸಹಕಾರ ಮಾಡ್ತಾ ಇದೆಯೋ. ಸೊ ಯಾವುದೇ ಒಂದ್ ಅಂಗ ಹೋದ್ರೂ ಹ್ಯೂಮನ್ ಬಾಡಿ ಬಿಕಮ್ಸ್ ಎ ವೀಕ್ಲಿಂಗ್ ಅಲ್ವಾ. ಸೊ ಇಫ್ ಸಡನ್ಲಿ ಇಮ್ಯಾಜಿನ್ ಮಾಡಿ, ನಮ್ಮ ಹಾರ್ಟ್ ಎಷ್ಟು ಬೀಟ್ ಆಗ್ತಾ ಇದೆ, ಸಡನ್ಲಿ ಇಫ್ ಇಟ್ ಸ್ಟಾಪ್ಸ್, ಕಾಲಿದ್ದು ಏನ್ ಪ್ರಯೋಜನ, ತಲೆ ಇದ್ದು ಏನ್ ಪ್ರಯೋಜನ ಅಲ್ವಾ. ಅದೇ ರೀತಿಯಲ್ಲಿ ಸಮಾಜದಲ್ಲಿ ಇರುವಂತಹ ಈ ವಿಭಿನ್ನತೆಯಲ್ಲಿ ಒಳಗೊಂಡಿರುವಂತಹ ಈ ವ್ಯಕ್ತಿಗಳು ಸಹ ದೇ ಆರ್ ಇಂಟರ್ಲಿಂಕ್ಡ್ ಟು ಈಚ್ ಅದರ್. ವಿತೌಟ್ ಎ ಡಾಕ್ಟರ್ there is no teacher, without a teacher there is no engineer, there is no philosopher, there is no politician, there is none of these fellows. Okay, so this is the concept of mechanical solidarity and organic solidarity. ಯಾಂತ್ರಿಕ ಐಕ್ಯಮತ್ಯ ಮತ್ತು ಸಾವಯವ ಐಕ್ಯಮತ್ಯ ಕುರಿತು ಎಮಿಲಿ ಡರ್ಕೈಮ್ ಅವರು ಶ್ರಮ ವಿಭಜನೆ, ಸಮಾಜದಲ್ಲಿನ ಶ್ರಮ ವಿಭಜನೆ ಅನ್ನೋ ಒಂದು ಪುಸ್ತಕದಲ್ಲಿ ಬರೆದಿರುವಂತಹ ಒಂದು ಪರಿಕಲ್ಪನೆ ಆಗಿದೆ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಶ್ರಮ ವಿಭಜನೆ ಕ್ರಿಟಿಸಿಸಮ್ಸ್ ಬಗ್ಗೆ ಮಾತಾಡ್ತೀವಿ. ದೆನ್ ಡರ್ಕೈಮ್ಸ್ ಥಿಯರಿ ಆಫ್ ಸೂಯಿಸೈಡ್ ಬಗ್ಗೆ ನಾವು ಮಾತಾಡ್ತೀವಿ. ಆತ್ಮಹತ್ಯೆ ಕುರಿತಾದ ಡರ್ಕೈಮ್ ನ ಸಿದ್ಧಾಂತ ಮತ್ತು ಅದರ ಪ್ರಕಾರಗಳ ಕುರಿತು. ಸೊ ಇಫ್ ಯು or any questions, you can contact me on this number or mail me to this mail ID. And for further references and study materials, please read these books. Okay, Foundations of Classical Sociological Theory by Paramjit S. Judge, Masters of Sociological Thought by Lewis Causer, and Study of Social Thought Indian and Western by C.N. Shankara, and another important website, study.com. So thank you guys.